ಎಲ್ಲ ಉಸಿರಾಟದ ಮೇಲದ, ಎಲ್ಲವೂ ಉಸಿರಾಟದ ಮೇಲದ. ನಿಮಗೆ ತಲೆನೋವು ಬಂತ ಉಸಿರಾಟದಿಂದಲೇ ತಲೆನೋವು ಕಡಿಮೆ ಮಾಡ್ಕೋಬೋದು, ಜ್ವರ ಬಂತ ಉಸಿರಾಟದಿಂದಲೇ ಕಡಿಮೆ ಮಾಡ್ಕೋಬೋದು. ನೀವು ನಂಬ್ರಿ ಬೇಕಾದ್ರೆ, ನಾನು ಬರೀ ಹೇಳೋದಿಲ್ಲ, ಮಾಡಿ ತೋರಿಸ್ತೀನಿ. ಇಮ್ಮಿಡಿಯೇಟ್ಲಿ ಬೇಕಾದ್ರೆ ನಿಮಗೆ ಹೆಂಗೆ ಬಿ ಪಿ ಅಪಾರೇಟಸ್ ಅದ ಹಂಗೆ ಏನಾರ ನಿಮ್ಮ ಮೆಂಟಲ್ ಟೆನ್ಷನ್ನಿಗೆ ಅಪಾರೇಟಸ್ ಇತ್ತಪ್ಪ ಅಂದ್ರೆ ಉಸಿರಾಟದಿಂದಲೇ ನಿಮ್ಮ ಮೆಂಟಲ್ ಟೆನ್ಷನ್ನನ್ನು ಕಡಿಮೆ ಮಾಡ್ತಕ್ಕಂಥ ತಾಕತ್ತು ಉಸಿರಾಟದ ಇದಕ್ಕದು. ಅದನ್ನು ನೀವು ಈಗ ತೋರಿಸ್ಕೊಡ್ತೀನಿ. ಅದು ಮೆಂಟಲ್ ಟೆನ್ಷನ್ ಆದಾಗ ಏನು ಮಾಡಬೇಕಪ್ಪ? ಭಾಳ ವಿಪರೀತ ಟೆನ್ಷನ್ ಆಗಿದೆ. ಕೆಲವು ಮಂದಿಗೆ ವಿಪರೀತ ಕೋಪದ, ಇಷ್ಟು ಕೋಪ ಮಾಡ್ಕೊತಾರಲ್ಲ, ಇರಿಟೇಟ್ ಮಾಡ್ಕೊತಾರೆ. ಏನಂತ ಹೇಳಿದ್ರೆ ಇರಿಟೇಟು, ಯಾರು ಮಾತಾಡಿದ್ರೆ ಇರಿಟೇಟು, ಅವ್ರ ಭಾವನೆಗಳಿಗೆ ಅವ್ರು ಏನು ಹೇಳ್ತಿರ್ತಾರೆ ನಬಳ ನೀವು ಸುಮ್ಕೊಂಡು ಮೊದಲ ನಾ ಮಾತಾಡೋಕ್ಕೆ ಅಂತ ಮಾತಾಡ್ಸ್ಕೊಡ್ದಲ್ಲ ಹೆಂಡ್ರನ್ನ. ಇಲ್ಲಿ ಎಷ್ಟೋ ಮಂದಿ ಬರ್ತಾರೆ, ಹೇಳಕ್ಕೆ ಬರ್ತಿರ್ತಾರೆ, ಗಂಡು ಹೇಳ್ತಿರ್ತಾರೆ ಏನು ತನ ಅಂತಿರ್ತಾರೆ. ಒಟ್ಟೆ ಮಾತಾಡ್ಸ್ಕೊಡಲ್ಲ ಹೆಂಡ್ರನ್ನ. ಕೆಲವು ಉಲ್ಟಾ ಗಂಡು ಮಾತಾಡೋದು ಹಿಂದೆ ಕಂಟ್ರೋಲ್ ಮಾಡ್ತಾಳೆ, ನೀವು ಸುಮ್ಕೊಂಡು ನಾ ಹೇಳ್ತಿರ್ತಾಳೆ. ಹೀಗೆ ಕೋಆಪ್ರೇಷನೇ ಇಲ್ಲ, ಕೋಆರ್ಡಿನೇಷನ್ ಇಲ್ಲ. ಈ ಕೋಆರ್ಡಿನೇಷನ್ ಇಲ್ಲದಕ್ಕೆ ಹೊರಗೂ ಇಲ್ಲ, ಒಳಗೂ ಇಲ್ಲ. ಹೆಂಗೆ? ನಿಮ್ಮೊಳಗೆ ಕೋಆರ್ಡಿನೇಷನ್ ಇಲ್ಲ, ನಿಮ್ಮೊಳಗೆ ಕೋಆರ್ಡಿನೇಷನ್ ಇಲ್ಲ, ಹೊರಗೂ ಕೋಆರ್ಡಿನೇಷನ್ ಇಲ್ಲ. ನಾ ಹೇಳೋದು ನಿಮ್ಗೆ ಅರ್ಥ ಆಗುತ್ತೆ ಅಲ್ಲಿ ಗೊತ್ತಿಲ್ಲ, ಹೌದಾ? ಇದು ಆದಾಗ ಮೆಂಟಲ್ ಕೋಆರ್ಡಿನೇಷನ್ ಅಂದರೆ ಮಸ್ಕ್ಯುಲರ್ ಆ್ಯಂಡ್ ನರ್ವ್ಸ್ ಕೋಆರ್ಡಿನೇಷನ್ ಅಂತಾರೆ ಅದಕ್ಕೆ, ಹೌದಾ? ಬಾಡಿ ಆ್ಯಂಡ್ ಮೈಂಡ್ ಕಾಂಬಿನೇಷನ್ ಅಂತಾರೆ, ಕೋಆರ್ಡಿನೇಷನ್ ಅಂತಾರೆ. ಇಂದು ನಿಮ್ಗೆ ಅರ್ಥ ಆಗೋದಿಲ್ಲ. ನೀವು ರೊಟ್ಟಿ ಮಾಡಕ್ಕೆ ಹತ್ತಿರ್ತೀರಿ, ರೊಟ್ಟಿ ಮಾಡಕ್ಕೆ ಹತ್ತಿದ್ರ ಮುಂದೆ ಅಥವಾ ಹಾಲು ಕುದಿಸ್ತಿರ್ತೀರಿ. ಹಾಲು ಕುದಿಸೋ ಮುಂದೆ ನೀವೇನು ಹಾಲು ಕುದಿಸಾಕಿಟ್ಟು ಎಲ್ಲರೂ ಹೋಗೋದಿಲ್ಲ, ಅಲ್ಲಿ ನಿಂತಿರ್ತಿರಲ್ಲ. ಎದಕ್ಕೆ ನಿಂತಿರ್ತೀರಿ? ಹಾಲು ಉಕ್ಕಬಾರ್ದು ಅಂತ ತಿಳ್ಕೊಂಡು. ಆದ್ರೆ ನೋಡ್ರಿ ಏನು ಇದರಲ್ಲಿ ನಿಂತಿರ್ತೀರಿ. ಹಾಲು ಕುದಿಯೋಕೆ ಟೈಮ್ ಬೇಕಾಗುತ್ತಲ್ಲ, ಏನೋ ಒಂದು ಸ್ವಲ್ಪ ಮೊಬೈಲ್ ನೋಡ್ತಿರ್ತೀರಿ ಅಥವಾ ಹಿಂಗೆ ಅದ್ರ ಕಡೆ ಲಕ್ಷ ಇರ್ತದೆ. ಮತ್ತು ಲಕ್ಷ ಇರ್ತದೆ, ಮನಸ್ಸು ಏನೋ ವಿಚಾರ ಮಾಡ್ತದೆ. ನಮ್ಮ ಅಣ್ಣ ಫೋನ ಬಂದಿಲ್ಲ, ಯಾಕೆ ಬಂದಿಲ್ಲ ಏನು ಸುದ್ದಿ, ಅವ್ರ ತಂಗಿ ಬರ್ತೀನಿ ಅಂತ ಹೇಳಿದ್ಲು, ಅದಕ್ಕೆ ಬಂದಾಳೋ ಇಲ್ಲ, ಹಿಂಗೆ ವಿಚಾರ ಮಾಡ್ತಿರ್ತೀರಿ. ಹಾಲು ಉಕ್ಕೇ ಬಿಡ್ತಾವೆ ಪಡ್ಕನ. ನೋಡ್ರಿ ಇದರಲ್ಲಿ ನಿಂತಿರ್ತೀರಿ, ಮತ್ತೆ ಹಾಲು ಉಕ್ಬಿಡ್ತಾವೆ. ಗಮನ ಇಷ್ಟು. ಆ ನಂತರ ರೊಟ್ಟಿ ಮಾಡ್ತಿರ್ತೀರಿ, ರೊಟ್ಟಿ ಮಾಡೋ ಮುಂದೆ ಎಲ್ಲ ರೊಟ್ಟಿ ಮಾಡಿಸ್ತಿರ್ತೀರಿ, ಬಡಿಸ್ತಿರ್ತೀರಿ, ಕೈ ಸುಟ್ಕೊತೀರಿ. ಮತ್ತು ಎಚ್ಚರಿಕೆ ಇರೋದಿಲ್ಲ. ಅದಕ್ಕೆ ಕೋಆರ್ಡಿನೇಷನ್ ಇರೋದಿಲ್ಲ. ಎಲ್ಲಿ? ಬಾಡಿ ಆ್ಯಂಡ್ ಮೈಂಡ್ ಕೋಆರ್ಡಿನೇಷನ್. ಮತ್ತು ಇದು ಒಳಗಿಂದ ಆಯ್ತದ, ನಿಮ್ಮದೇ ಸ್ಥಿತಿಯೊಳಗೆ ಬಾಡಿ ಮೈಂಡ್ ಕೋಆರ್ಡಿನೇಷನ್ ಇಲ್ಲ. ಇನ್ನು ಹೊರಗಡೆ ಗಂಡ ಹೆಂಡತಿ ನಡುವೆ ಕೋಆರ್ಡಿನೇಷನ್ ಇಲ್ಲ. ನಾ ಹೇಳಿದ್ನಲ್ಲ, ಮಾತಾಡ್ಬೇಡ ಅಂತ ಹೇಳ್ತಾರೆ. ಅದಕ್ಕೆ ಎಮ್ಮೆಗೊಂದು ಚಿಂತೆ, ಗಾರಣಿಗೊಂದು ಚಿಂತೆ, ಮುದುಕಿಗೊಂದು ಚಿಂತೆ, ಹುಡುಗಿ ಒಂದು ಚಿಂತೆ, ಹುಡುಗಿಗೆ ತನ್ನ ಲವರನ ಚಿಂತೆ, ಈ ಮುದುಕಿಗೆ ಈ ಮೊಮ್ಮಗಳ ಮದುವೆ ಮಾಡೋ ಚಿಂತೆ. ಹಿಂಗೆ ಒಬ್ಬೊಬ್ರದ್ದು ಒಂದೊಂದು ಚಿಂತೆ. ಹಿಂಗೆ ಮಕ್ಕೊಂಡಿರ್ತೀರಿ ನೀವೇ ನೋಡ್ರಿ ನಿಮ್ಮ ಬದುಕಿನೊಳಗೆ. ಹಿಂಗೆ ಮಕ್ಕೊಂತೀರಿ, ದೊಡ್ಡ ಬೆಡ್ ಹಾಕಿರ್ತೀರಿ, 7 ಫೂಟದ ಬೆಡ್, 7-4 ಬೆಡ್. ಹಿಂಗೆ ಮಕ್ಕೊಂತೀರಿ. ನಿಮ್ಮ ಹೆಂಡತಿನೂ ಬಂದು ಮಕ್ಕೊಂತಾರೆ, ನಿಮ್ಮ ಗಂಡನೂ ಬಂದು ಮಕ್ಕೊಂತಾರೆ, ಇಬ್ಬರು ಶರೀರಕ್ಕೆ ಶರೀರ ಹಚ್ಚಿ ಮಕ್ಕೊಂಡಿರ್ತೀರಿ. ಹಿಂಗೆ ನೋಡ್ತೀರಿ. ಶರೀರ ಹಚ್ಚೈತಿ, ಶರೀರ ತಾಕೈತಿ. ಆದ್ರೆ ಆಕೆ ಏನೋ ವಿಚಾರ ಮಾಡ್ತಾಳ, ಇವಂದೇನೋ ವಿಚಾರ ಮಾಡ್ತಾಳ. ಅವಂದೇ ವಿಚಾರ ಬೇರೆ, ಇವಂದೇ ವಿಚಾರ ಬೇರೆ. ನೋಡ್ತಿರ್ತೀವಿ. ಹಂಗದ. ಇನ್ನೂ ವಿಷಯದವಾಗಿ ಹೇಳ್ಬೇಕಂದ್ರೆ ನೀವು ಎಲ್ಲರೂ ನನ್ನ ಗಂಡ ಹೊಲಿಸ್ಕೋಬೇಕು ಅಂದ್ಕೊಂಡು ಭಾಳ ಪ್ರಯತ್ನ ಮಾಡ್ತಿರ್ತೀರಿ ನೀವು. ಅವ್ನಿಗೆ ಸಿಹಿಯಾದ ಅಡುಗೆ ಬಡಿಸೋದು, ಮತ್ತು ವಿಶೇಷವಾಗಿ ಏನರ ಒಂದು ಏನೋ ಡಿಮಾಂಡು ತೀರಿಸ್ಬೇಕಂದ್ರೆ ಒಂದು ಸೀರೆ ಖರೀದಿ ಮಾಡ್ಬೇಕಾಗೈತಿ, ಅವ್ನು ಮತ್ತು ಇದನ್ನು ಮಾಡ್ಬೇಕಲ್ಲ, ಕೂಡಿಸ್ಬೇಕಲ್ಲ. ಅದಕ್ಕೆ ಅವ್ನಿಗೆ ಇಷ್ಟವಾದದ್ದು ಏನು ಮಾಡಬೇಕು ಅಂತ ತಿಳ್ಕೊಂಡು ತುಂಬಗಾಯಿ ಬದ್ನಿಕಾಯಿ ಮಾಡೋದು. ತುಂಬಗಾಯಿ ಬದ್ನಿಕಾಯಿ ಶೇಂಗಾ ಕೊಬ್ಬರಿ ಹಾಕಿ ಗ್ರೇವಿ ಹಾಕಿ ಮಾಡೋದು. ಅವ ನಿಮ್ಮ ಯಜಮಾನ ಬರ್ತಾನ, ಇತ್ಲ ಒಂದು ಚಪ್ಪಲ ಬಂದ, ಮಾಡಿಲ್ಲ ಅಡಿಗೆ ಅಂತಂದು ಕುಂತರು. ನೀರು ಲಗು ಅಂತಂತಾನ. ಅವಾಗ ಮತ್ತೆ ಫೋನ್ನೇ ಮಾತಾಡ್ಕೊಂತ, ಹೌದಾ ಮಗ ಏನು ಹಂಗೆ ಹಿಂಗೆ ಅಂದ್ಕೊಂಡು ಶುರು ಮಾಡ್ತಾನೆ.